ಈಗ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇರೋ ಹಾಗೆ ಜಿಲ್ಲೆಯಲ್ಲಿ ಹೃದಯಾಘಾತ ಸಂಬಂಧಿ ಕಾರಣ ಮರಣ ಹೊಂದುತ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ನಮಗೆ ಕಂಡು ಬರ್ತಾ ಇದೆ. ಅದರಲ್ಲೂ ಚಿಕ್ಕ ವಯಸ್ಸಿನ, ಅಂದರೆ 25 ವರ್ಷ 30 ವರ್ಷನ ಚಿಕ್ಕ ವಯಸ್ಸಿನ ಅವರಿಂದ ಆಗಿದೆ ಅಂತೇಳಿ ಒಂದು ಮಾಹಿತಿ ಬರ್ತಾ ಇದೆ. ಅದು ನಾವು ಮಾಧ್ಯಮದಲ್ಲಿ ನೋಡಿದ್ದು ಅಷ್ಟೇ. ಸೊ ಆ ಮಾಧ್ಯಮದಲ್ಲಿ ನೋಡಿ ನಾವು ಕೂಡಲೇ ನಮ್ಮ ಜಿಲ್ಲಾ ಆಡಳಿತದ ವತಿಯಿಂದ ಜಿಲ್ಲಾ ಆರೋಗ್ಯ ಅಧಿಕಾರಿಯ ಮತ್ತು ಹಿಮ್ಸ್ ಸಿಬ್ಬಂದಿ ಮತ್ತು ಅವರ ಜೊತೆಯಲ್ಲಿ ಸುದೀರ್ಘವಾದ ಒಂದು ಸಭೆಯನ್ನು ನಡೆಸಲಾಯಿತು. ಸೊ ಅಲ್ಲಿ ಚರ್ಚಿಸಿದ ಹಾಗೆ ಮೊದಲನೇದಾಗಿ ಹಾಸನದವರೇ ಅಂತ ಹೇಳಿ ಅದನ್ನು ಒಂದು ಏನದು ಇನ್ ಡಿಟೈಲ್ ಒಂದು ವರದಿಯನ್ನು ಕೊಡಲಿಕ್ಕೆ ನಾವು DH ಅವರಿಗೆ ಹೇಳಿದ್ದೇವೆ. ಒಂದು ಸಮಿತಿಯನ್ನು ರಚಿಸಿದ್ದೇವೆ. DHO ಅವರು ಮತ್ತು ಮೆಡಿಸಿನ್ ಡಿಪಾರ್ಟ್ಮೆಂಟಿನ ವೈದ್ಯಾಧಿಕಾರಿಗಳು, ಹಿಮ್ಸ್ನ ಡೈರೆಕ್ಟರ್ ಒಳಗೊಂಡಂತೆ ಒಂದು 5 ಜನದ ಒಂದು ಸಮಿತಿಯನ್ನು ನಾವು ರಚಿಸಿದ್ದೇವೆ. ಮೊದಲನೇದಾಗಿ ಅವರ ಮೃತಪಟ್ಟವರ ಬಗ್ಗೆ ಮಾಹಿತಿಯನ್ನು ಸಹ ನಮಗೆ ಕಲೆ ಹಾಕಲಿಕ್ಕೆ ಹೇಳಿದ್ದೇವೆ. ಜೊತೆಗೆ ಅದಕ್ಕೆ ಕಾರಣಗಳು, ಅವರ ಸಾವಿಗೆ ಕಾರಣಗಳು, ಅದು ಸಾವು ಎಲ್ಲಿ ಉಂಟಾಗಿತ್ತು, ಹೇಗೆ ಉಂಟಾಗಿದೆ, ಕಾರಣಗಳಾಗಿದೆನಾ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆನಾ, ಮೆಡಿಕಲ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟಲ್ಲಿ ಯಾವ ರೀತಿ ನೀಡಿದ್ದಾರೆ, ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೂ ಹೇಳಿದ್ದೇವೆ. ನಾನು ಸಾರ್ವಜನಿಕರಲ್ಲಿ, ಅದರಲ್ಲೂ ನಮ್ಮ ಹಾಸನ ಜನತೆಯಲ್ಲಿ ಕೇಳೋದು ಇಷ್ಟೇ: ಪ್ಯಾನಿಕ್ ಆಗೋದು ಬೇಡ, ಗಾಬರಿ ಆಗೋದು ಬೇಡ. ಈ ಎಲ್ಲ ಅಂಶಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು. ಆದಾಗ್ಯೂ ಸಹ ಒಂದು ಆರೋಗ್ಯಕರವಾದ ಜೀವನ ನಡೆಸಲಿಕ್ಕೆ ಈಗ ನಾವು ವೈದ್ಯಾಧಿಕಾರಿಗಳಿಂದ ನಮಗೆ ಬಂದಿರೋ ವಿಷಯ ಅಂದರೆ ಒಂದು ಲೈಫ್ ಸ್ಟೈಲ್, ಆರೋಗ್ಯಕರವಾದ ಜೀವನದ ರೀತಿಯನ್ನು ನಮ್ಮ ಯಂಗ್ಸ್ಟರ್ಸ್, ಯುವ ಜನತೆಯನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಮತ್ತು ಯಾವುದೇ ರೀತಿಯ ಅಬ್ಯೂಸಸ್, ಈಗ ಡ್ರಗ್ಸ್ ಇರಬಹುದು, ಆಲ್ಕೋಹಾಲ್ ಇರಬಹುದು, ಇತರೆ ಯಾವುದೇ ರೀತಿಯ ಒಂದು ದುಶ್ಚಟಗಳಿಗೆ ಒಳಗೊಂಡಿರಬಾರ್ದು. ಮತ್ತು ಆರೋಗ್ಯಕರವಾದ ಜೀವನ ಶೈಲಿಯನ್ನು ಅವರು ಅಳವಡಿಸ್ಕೊಳ್ಬೇಕು. ಮತ್ತು ಸ್ಟ್ರೆಸ್, ಮೆಂಟಲ್ ಹೆಲ್ತ್, ಈ ಎಲ್ಲ ವಿಷಯಗಳ ಬಗ್ಗೆಯೂ ಸಹ ಒಂದು ಸುದೀರ್ಘ ಪರಿಶೀಲನೆ ನಡೀತಾ ಇದೆ. ಅದರ ವರದಿ ಬಂದ ನಂತರ ನಾನು ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡ್ತೇನೆ.